ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ನಮ್ಮ ಅಜಯ್ ಅಣ್ಣನ ಜೊತೆ ಲಡಾಖ್ ಟ್ರಿಪ್ ಬಂದೀನಿ. ಸೊ ನಮ್ಮ ಹಿಂದೆಗಡೆ ಗಾಡಿ ಎಲ್ಲ ಪಾಸ್ ಆಯ್ತಿದ್ದಾವೆ, ಅಂದರೆ ಪಾಸ್ ಆಯ್ತಿಲ್ಲ, ನಿಂತವೆ ಅವು. ನಿಮ್ಗೆ ಅನ್ನಿಸ್ತಿರ್ಬೋದು ಏನಕ್ಕೆ ಅಷ್ಟೊಂದು ಗಾಡಿ ನಿಂತಿದ್ದಾವೆ ಅಂತ. ಪ್ರೆಸೆಂಟ್ಲಿ ನಾವು ಜಮ್ಮುನಲ್ಲಿದ್ದೀವಿ. ಲಾಸ್ಟ್ 2-3 ಡೇಸಿಂದ ಇಲ್ಲೇ ಇದ್ವಿ ಆ್ಯಕ್ಚುಲಿ. ಅಜಯ್ ಅಣ್ಣ ಅಂತೂ ಒಳ್ಳೊಳ್ಳೆ ಊಟ ಮಾಡಿಕೊಡ್ತಾಯಿದ್ರು. ಡೈಲಿ ಊಟ ತಿನ್ನೋದು, ಮಲ್ಕೊಳ್ಳೋದು, ಫುಲ್ಲು ಶೆಕೆ ರಾತ್ರಿ ಎಲ್ಲ. ಸೊ ಸಖತ್ ಪ್ರಾಬ್ಲಮ್ ಆಗ್ತಿತ್ತು ರಾತ್ರಿ ಮಲ್ಗೋವಾಗ ನನಗೆ. ನಾನಂತೂ ಬೆಳಗ್ಗೆ ಜಾವ 3 ಗಂಟೆ 4 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ತಿದ್ದೆ, ಬೇರೆ ಏನು ಆಪ್ಷನ್ ಇರ್ತಿರ್ಲಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಮಗೆ ಗಾಡಿ ಲೋಡ್ ಸಿಕ್ಕಿದೆ 2 ದಿವಸ ಆದಮೇಲೆ. ಇವಾಗ ನಾವು ಗಾಡಿ ಲೋಡಿಂಗ್ ಹೋಗಬೇಕು. ಬೆಳಗ್ಗೆ ಎದ್ಬಿಟ್ಟು ಇಲ್ಲೆಲ್ಲ ಗಾಡಿ ಎಲ್ಲ ಸೆಟಪ್ ಮಾಡ್ಕೊಂಡ್ರು ಅಣ್ಣ. ಕಂಬಿ ಎಲ್ಲ ಹಾಕ್ಬಿಟ್ಟು, ಹಗ್ಗ ಹಾಕ್ಬಿಟ್ಟು ಇವಾಗ ನಾವು ಲೋಡಿಂಗ್ ಹೋಗ್ತಿದ್ವಿ. ಸೋಪ್ ಲೋಡು ಅಂತ ಹೇಳ್ತವ್ರೆ, ನೋಡಬೇಕು ಏನು ಲೋಡ್ ಆಗುತ್ತೆ. ಮತ್ತು ಅನ್ಲೋಡಿಂಗ್ ಹೋಗು ಸ್ವಲ್ಪ ಅಲ್ಲೇನೋ 1-2-3 ದಿನ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನೋಡೋಣ ಗೈಸ್ ಮುಂದೆ ಏನೇನಾಗುತ್ತೆ ಅಂತ. ಸೊ ಬ್ಲಾಗ್ ಮಸ್ತ್ ಮಜಾ ಬರುತ್ತೆ. ವೀಡಿಯೋ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಇವಾಗ ಲೋಡಿಗೆ ಹೋಗ್ತಿದ್ದೀವಿ ಒಳಗೆ. ದೊಡ್ಡ ಗೋಡನ್ ಇದೆ ಇಲ್ಲಿ ಲೆಫ್ಟಲ್ಲಿ, ಅದೇ ಗೋಡನ್ ಮೇಲೆ ಲೋಡ್ ಆಗೋದು ಗೈಸ್. ಆ್ಯಕ್ಚುಲಿ ಗೋಡನ್ ಬಂದ್ಬಿಟ್ಟು ಹಿಂದೂಸ್ತಾನ್ ಯೂನಿಲಿವರ್, ಅಂದರೆ ನಮ್ಮ ಲೈಫ್ ಬಾಯ್ ಸೋಪ್ ಇರುತ್ತಲ್ಲ, ಲೈಫ್ ಬಾಯ್ ಸೋಪು ತುಂಬ ಸೋಪ್ ಇದೆ ಅವ್ರದ್ದು. ಸೊ ಅದೆಲ್ಲ ಕಂಪ್ನಿಯ ಗೋಡೌನ್ ಇದು, ಹಿಂದೂಸ್ತಾನ್ ಯೂನಿಲಿವರ್ ಪ್ರೈವೇಟ್ ಲಿಮಿಟೆಡ್ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಎಷ್ಟು ಕಷ್ಟಪಡ್ತವನೆ ಅಂತ. ಟಾರ್ಪಲ್ ಹಾಕೋದಾಗಲಿ ಇದೆಲ್ಲ ಆಗಲಿ ತುಂಬ ಕಷ್ಟ. ಅದೇನಾದ್ರೆ ಕೆಳಗೆ ಬಿತ್ತು ಅಂದರೆ ಅಣ್ಣ ಮತ್ತೆ ಹೊಸದಾಗಿಂದ ಹಾಕಬೇಕು. ಫುಲ್ ಕಷ್ಟ ಅಂದರೆ ಕಷ್ಟ. ಇಲ್ಲೊಂದೇ ಒಂದು ಕಂಬಿ ಅದ, ಆ ಕಂಬಿ ಮೇಲೆ ನಿಂತ್ಕೊಂಡು ಅಷ್ಟೇ ನಡಿಬೇಕು. ಇವಾಗ ಹಗ್ಗ ಬಿಡುವಂಥ ಕಾರ್ಯಕ್ರಮ. ಸಖತ್ ಕಷ್ಟ ಗುರು ಇದೆಲ್ಲ. ಇವಾಗ ತಾನೇ ಮುಖೆಲ್ಲ ಒರೆಸ್ಕೊಂಡಿನಿ, ಇಲ್ಲಾಂದರೆ ಸಖತ್ ಬೆವರಿತ್ತು. ನಗ್ತಿದೆಯಲ್ಲಣ್ಣ. ಟಾರ್ಪಲ್ಲೆಲ್ಲ ಹಾಕಿ ಆಯಿತು. ಇವಾಗ ಲೋಡಿಂಗಿಗೆ ಹೋಗ್ತಾ ಇದ್ದೀವಿ. ಅನಿಲಣ್ಣ ಒಳಗೆ ಹೋದ್ರು. ನಡೀರಿ ಅನಿಲಣ್ಣ, ಹೋಗಿ ಒಳಗೆ, ಏನೇನು ಹೋಗಿ ಭಯ. ಸೊ ಗಾಡಿ ಲೋಡ್ ಮಾಡ್ಸಕ್ಕೆ ಬಂದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ಇಲ್ಲೇ ಹಾಕಾರೆ. ಅವಾಗಿನ ಮಧ್ಯಾಹ್ನದಿಂದ ಇಲ್ಲೇ ಹಾಕೋರು, ಇನ್ನೂ ಲೋಡ್ ಆಗಿಲ್ಲ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟದ. ಸಮಯ ಸರಿಯಾಗಿ 8:53. ನಾವಿವಾಗ ಗಾಡಿನ ಲೋಡ್ ಮಾಡಿಕೊಂಡು ಟುವರ್ಡ್ಸ್ ಲಡಾಖ್ ಹೋಗ್ತಾ ಇದ್ದೀವಿ. ಅನಿಲಣ್ಣ, ಹೌ ಇಸ್ ದ ಜೋಶ್? ಇಲ್ಲ ಬೆಳಗ್ಗೆ ಇಲ್ಲಿ ಎಷ್ಟೊಂದು ಗಾಡಿ ನಿಂತಿದ್ವು. ಇವಾಗ ಇಲ್ಲಿಗೆ ನಮ್ಮೊಬ್ಬರು ಸಬ್ಸ್ಕ್ರೈಬರ್ಸ್ ಬರ್ಬೋದು ಮೇ ಬಿ ಇಲ್ಲಿಗೆ ಎಕ್ಸಾಕ್ಟ್ಲಿ. ಓಕೆ ಲೆಟ್ಸ್ ಸಿ. ನಮಗೆ ಬಿಟ್ಟ ಟಾರ್ಚ್ ಪೊಲೀಸ್ ಅಂದ್ಬಿಡ್ತಾ ಮಾಡಿ ಟಾರ್ಚ್. ले 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 तरफ जाना, ले ले लड़ाक। क्या हो गया सर, क्या हो गया, कितना बजे? ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಂದರೆ, ಇಲ್ಲಿ ಎಲ್ಲ ಗಾಡಿಗಳನ್ನೂ ಹಿಡ್ದು ಸೈಡಿಗೆ ಕಳಿಸ್ತವ್ರೆ. ನಮ್ಮ ಗಾಡಿನ ಹಿಡಿದು ಸೈಡ್ಗೆ ಹಾಕಿದ್ರು. ನೀವು ನಾನು ಹಿಂದೆ ನೋಡ್ತಾ ಇದ್ದಾರೆ ನೋಡಿ. ಇವಾಗ ನಾನು ಹಿಂದೆ ಏನು ಲಾರಿಗಳು ಬರ್ತಾವಲ್ಲ, ಅವನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಬಿಡ್ತವ್ರೆ. ಬರುತ್ತೆ ನೋಡಿ ಇವಾಗ ರೈಟ್ ಸೈಡ್ಗೆ. ಏನೋ ಎಸೆನ್ಷಿಯಲ್ ಐಟಮ್ ಇರಬೇಕು, ಅದಕ್ಕೆ ಬಿಡ್ತಾವ್ರೆ, ಇಲ್ಲಾಂದ್ರೆ ಬಿಡ್ತಿರಲಿಲ್ಲ. ಸಿಚುವೇಶನ್ ತುಂಬ ಟೈಟ್ ಇದೆ. 3 ದಿವಸ ಆಗಿತ್ತು ಇಲ್ಲೇ ಉಳ್ಕೊಂಡು, 4ನೇ ದಿವಸ ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತು ಎಲ್ಲಿದ್ದೀವಿ ಅಂದರೆ ಇಲ್ಲೇ ರೂಮಲ್ಲಿದ್ದೀವಿ. ನೋಡ್ಬೋದು ನಮ್ಮ ಅಣ್ಣ ಎಡಿಟ್ ಮಾಡ್ತವ್ರೆ. ಸದ್ಯಕ್ಕೆ ಇದೇ ರೂಮಲ್ಲಿ ಸ್ಟೇ ಆಗಿದ್ದು ನಿನ್ನೆ ನೈಟು. ಏನಪ್ಪ ಪ್ಲಾನಿಂಗ್ಸ್ ಇವತ್ತು ಅಂದರೆ, ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಎಲ್ಗಪ್ಪ ಹೋಗ್ಬೇಕು ಅಂತ ಗಾಡಿ ಹತ್ರ. ಸೊ ನಿನ್ನೆ ರಾತ್ರಿ ಏನಾಯಿತು ಅಂದರೆ, ನಮಗೆ ಅಜಯ್ ಅಣ್ಣನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಅವ್ರ ಮನೆ ಕರ್ಕೊಂಡೋಗಿ ಅಲ್ಲೇ ಹೋಸ್ಟ್ ಮಾಡಿದ್ರು. ಬೆಳಗ್ಗೆ ಇವಾಗ ಟೈಮ್ ಎಷ್ಟು, ಮಧ್ಯಾಹ್ನ 4 ಗಂಟೆನಾ, ಮಧ್ಯಾಹ್ನ ಇವಾಗ 3:30 ಆಗಿದೆ. ಸೊ ಇಲ್ಲಿವರೆಗೂ ಅವ್ರದ್ದೇ ಮನೇಲಿದ್ವಿ. ಈಗ ನಮ್ಮನ್ನು ಬಂದು ಡ್ರಾಪ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಹಾಗಾಗಿ ನಾವು ಅವ್ರ ಮುಖ ಎಲ್ಲ ತೋರಿಸಂಗಿಲ್ಲ. ಈಗ ನಿನ್ನೆ ಏನು ಗಾಡಿ ಬಿಟ್ಟಿದ್ವಲ್ಲ ಅಲ್ಲೇ ಬಂದಿದ್ದೀವಿ. ಇಲ್ಲಿ ಅಣ್ಣವನೇ ಬೈ ಕುಲ್ಫಿ, 3 ಕುಲ್ಫಿ. ಸೊ ಅಣ್ಣಗೆ ಹೇಳಿದೆ 3 ಕುಲ್ಫಿ ಕೊಡಂತ. ಈ ಬಿಸ್ಲಾಗ 3 ಕುಲ್ಫಿ ತಿಂದ್ಬಿಟ್ರೆ ಮನಸ್ಸು ತಣ್ಣಗಾಗ್ಬಿಡುತ್ತೆ. ಆಮೇಲೆ ಹೋಗಿ ಊಟ ಮಾಡಬೇಕು. ಇದು ಕುಲ್ಫಿ. ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಬಿರಿಯಾನಿ ತಿನ್ನೋಕ್ಕೆ ಹುಡ್ಕೊಂಬಂದಿದ್ದೀವಿ. ಇಲ್ಲಿ ಬಿರಿಯಾನಿ ಮೇಲ್ಗಡೆ ಈ ಥರ ಮಸಾಲ ಪುಡಿಯೆಲ್ಲ ಉದುರಿಸ್ಕೊಡ್ತಾವ್ರೆ. ಇದು ಮುರಾದಾಬಾದ್ ಬಿರಿಯಾನಿ ಅಂತ ಕರೀತಾರಂತೆ ಇದನ್ನ. ಅಣ್ಣ ಹೆಂಗೋದಣ್ಣ? ಓಕೆ ಓಕೆ ಇದೆ ಅಂತ ಅಣ್ಣಂಗೆ. ವೆಲ್ ಸಿ, ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗದೆ ಅಂತ. ನೋಡುವ. ನನ್ನ ಒತ್ತಾಯದ ಮೇರೆಗೆ ಇವತ್ತು ಅನಿಲಣ್ಣ ಅಮೇರಿಕಾನ ಕುಡಿತಾನೆ. ಸಕ್ಕರೆ ಹಾಕೋಡ ಬೈ, ಮಜಾ ಬರಲ್ಲ. ನನಗೆ ಸ್ವೀಟ್ ಬೇಕು. ನಿಜ ಸಕ್ಕರೆ ಹಾಕೊಂಡ್ರೆ ಮಜಾ ಬರಲ್ಲ. ದೇವ್ರನ್ನ ಬರಲ್ಲಪ್ಪ ಮಜಾ. ನಾನು ಇನ್ನು ಇದಾದ್ಮೇಲೆ ನೈಸ್ ತುಂಬಿಸ್ತೀನಿ.
ಮಸ್ತಿದೆ. பேரண்ணா இது 45,000 ரூபா. ಸೊ ಆ್ಯಕ್ಚುಲಿ ಅಣ್ಣ ತಮಿಳ್ನಾಡವರು ಅಣ್ಣಂದು ಗಾಡಿನಲ್ಲಿ ಕರ್ಬೂಜ ಇದೆ. ನಾವು ಏನು ಹಿಡ್ಕೊಂಡ್ವಲ್ವಾ, ಹೋಗಿ ಊಟ ಮಾಡ್ಕೊಂಬಂದ್ವಿ ಬಿರಿಯಾನಿ. ಅಣ್ಣ ಗಾಡಿ ಹಿಡಿದ್ಬಿಟ್ಟವ್ರೆ, ಕರ್ಬೂಜ ಇದೆ ಅಣ್ಣನ ಗಾಡೀಲಿ. ಅಣ್ಣನ ಗಾಡಿ ಬಿಡ್ತಾಯಿಲ್ಲ, ಅದು ಅಣ್ಣಂಗೆ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ನಾನು ಗಾಡಿ ನೋಡ್ಕೊಂಬೋಣ ಅಂತ ಹೋಗ್ತಿದ್ದೀನಿ. ಅಂದಂಗೆ ಟೋಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಟೋಪಿ ಲಿಂಕ್ ಕಳಿಸ್ತೀನಿ. ಇದು ಈ ಥರ ಬರುತ್ತೆ, ಫುಲ್ಲು ಕ್ಲೋಸ್ ಆಗುತ್ತೆ, ಮಸ್ತ್ ಮಜಾ ಬರುತ್ತೆ ಇದರಲ್ಲಿ. ಸೊ ಅಣ್ಣ ತಮಿಳ್ನಾಡಿಂದ ಬಂದವ್ರೆ, ಕಲ್ಲಂಗಡಿ ಹಣ್ಣು ತುಂಬ್ಕೊಂಡು. ಪಾಪ ಅಣ್ಣನ ಗಾಡಿನೂ ಇಳಿಸಿ ಸೈಡಿಗೆ ಹಾಕ್ಸ್ಬಿಟ್ಟವ್ರೆ. ಕಲ್ಲಂಗಡಿ ಹಣ್ಣೆಲ್ಲ ಇಲ್ಲೇ ಹಣ್ಣು ಆಗ್ಬಿಟ್ಟು ಮಾಸ್ ಹೋಗ್ಬಿಡುತ್ತೆ. ಸಖತ್ ಬೇಜಾರಾಗ್ತಿದೆ ನೋಡಿ. ಎಷ್ಟೊಂದು ಕಲ್ಲಂಗಡಿ. ಎಷ್ಟು ಅಣ್ಣ ಎவ்வಳೋ ಟನ್ ಇರಿಗೆ? 21 ಟನ್ ಇದೆಯಂತೆ. ಬಟ್ ಏನು ಮಾಡೋದು ನೋಡಿ, ಹೀಗೆ ಪಾಪ ಅನ್ನಿಸಿದೆ. ಅವ್ರದ್ದು 21 ಟನ್ನು ರೈತರದ್ದು ಹೋಯ್ತು. ಇಲ್ಲಿ ಮಾರಕ್ಕೇನು ವ್ಯಾಪಾರಿ ತರಿಸಿರ್ತಾನಲ್ಲ ಅವನದು ಹೋಯ್ತು. ತಮಿಳ್ನಾಡಿಂದ ತುಂಬ್ಕೊಂಡ್ರೆ 21 ಟನ್ನು. ಬಕೆಟಲ್ಲಿ ತಗೊಂಡೋಗ್ತೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಅಲ್ಲಿ ದೂರದಲ್ಲಿ ಒಬ್ಬರು ಕಸ್ಟಮರ್ಗೆ ಕಟ್ತವ್ರೆ, ರಾಜಸ್ಥಾನಿಂದ ಬಂದವ್ರೆ. ಅವರು ಮಾತಾಡಿಸಿ ಎಷ್ಟು ಜನ ಮಕ್ಕಳು ಏನು ಕತೆ ಅಂತ. 6 ಜನ ಮಕ್ಕಳು ಅಂದರು. ಆಮೇಲೆ ನಿಮ್ಮ ಹತ್ರ ಒಂದು ಬಕೆಟ್ ಇದ್ದರೆ ಕೊಡಿ, ನಮಗೆ ಬಕೆಟ್ ಬೇಕು ಅಂದರು. ಅಜಯ್ ಅಣ್ಣಂಗೆ ಕೇಳಿದೆ, ಅಣ್ಣ ಈ ಥರ ಬಕೆಟ್ ಕೇಳ್ತಾರೆ ಕೊಡ್ಲಾ ಅಂತ. ಅಜಯ್ ಅಣ್ಣ ಹೇಳಿದ್ರು, ಹೋಗಿ ಕೊಡಿ ಪಾಪ ಅಂತ. ಅದಕ್ಕೆ ನಾನೇ ಬಂದು ಅವ್ರಿಗೆ ಬಕೆಟ್ ತಗೊಬಂದು ಕೊಡ್ತಾವನಿ. ಇಲ್ಲಿ ನೋಡಿ ಕಸ್ಟಮರ್ಗೆ ಇಟ್ಟವ್ರಲ್ಲ, ಇವರೆಲ್ಲ ರಾಜಸ್ಥಾನಿಂದ ಬಂದು ಕಸ್ಟಮರ್ಗೆ ಕಟ್ತಿರೋದು. ಇಲ್ಲೇ ಬಿಸಿಲಲ್ಲೇ ಮಲ್ಕೋತಾರಪ್ಪ, ಹೆಂಗೋ ಏನೋ ಅವ್ರ ಕತೆ. ತಗೊಳ ಓಲಿ, ತಾಳ ರೋಡಿಗೆ ಹೋಗ್ಬೇಡ, ತಗೊಳ ರೋಡ್ಗೆ ಹೋಗ್ಬೇಡಲ್ಲಿ. ನೋಡ್ತಾ ಇರ್ಬೋದು ಆಟೋ ಹೆಂಗದೆ ಅಂತ. ಮಿನಿ ಮೆಟ್ರೋ ಅಂತ ಆಟೋ ಹೆಸರು. ಇದೇ ಆಟೋದಲ್ಲಿ ನಾವು ಹೋಗಬೇಕು ಅಂತ ಫಿಕ್ಸ್ ಆಗಿದ್ದು. ಅಣ್ಣಂಗೆ ಬಾಡಿಗೆ ಮಾತಾಡಿದ್ದೀವಿ, 400 ರೂಪಾಯಿ ಕೇಳೋರು 12 ಕಿಲೋಮೀಟ್ರಿಗೆ. JK02 ಪಾಸಿಂಗು. ನಮ್ಮ ಬೆಂಗಳೂರು ಹುಡುಗರು ಸಿಗೋಲ್ಲ ಇಂಥ ಆಟೋ. ಬಾಂಗ್ಲಾದೇಶು ಮತ್ತು ವೆಸ್ಟ್ ಬೆಂಗಾಲು ಅಲ್ಲೇ ಈ ಥರದ್ದೆಲ್ಲ ಜಾಸ್ತಿ ಇರೋದು ಗಾಡಿ. ಸೊ ಲೆಟ್ಸ್ ಗೋ. UPI ID ಹಾಕೋರು ನೋಡಿ, ಸಾಕಾಗದೆ. ಇನ್ನೊಂದು ಸ್ವಲ್ಪ ಇದೆ ಚಾರ್ಜು. ಪಾಪ ಬಾಸ್ ಓಡಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಫುಲ್ ರೆಡ್ಡಿ ಬಂದ್ಬಿಟ್ಟದ. ಇನ್ನು 8% ಅದ. ಇನ್ನು 3 ಕಿಲೋಮೀಟ್ರ್ ಹೋಗೋದು ಬಾಕಿ ಇದೆ. 9:54 ಸಮಯ. ಸಮಸ್ಯೆಗಳ ಸಾಗರ ಆಗೋಗ್ಬಿಟ್ಟಿದೆ. ಸೊ ಓಕೆ, ಏನೇನಾಗುತ್ತೋ ಆಗಲಿ. ಅದೇನೋ ಅಂತಾರಲ್ಲ, ದೊಡ್ಡ ದೊಡ್ಡ ಚಂಡಮಾರುತಗಳನ್ನೇ ದಾಟಿ ಬಂದಿರೋರಿಗೆ ಛತ್ರಿ ನೀಡಿರಲ್ವಂತೆ. ಹಂಗಾಗದೆ ಇವಾಗ ನಮ್ಮ ಪರಿಸ್ಥಿತಿ. ಹೇಳೋಣ ಅಣ್ಣ, ನಮ್ಗೆ ಯಾಕಣ್ಣ ಹಿಂಗೆ ಪ್ರಾಬ್ಲಮ್ಮು? ಅವ್ನು ಬಿಟ್ಬಿಟ್ರಣ, ಎಲ್ಲ ಲಡಾಖ್ ಶೇರ್ ಊರಿಗೆ ಹೋಗ್ತೀವಣ್ಣ, ಲಡಾಖ್ ಮಾಡ್ಕೊಂಡು. ಅಣ್ಣ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ? ಅಯ್ಯೋ ನೀನು ಇದ್ದರೆ ಕಷ್ಟ ಮುಂಚಿಗೆ ಬರ್ತದಲ್ಲ ಮುಂಚಿಗೆ ಬರ್ತಾರೆ ಮರಕ್ಕೆ ಬರ್ತದ ಅಂತ ಒಂದು ಡೈಲಾಗ್ ಅದ. ಹಂಗೆ ಬರಲೇ ಬಿಡಿ, ನಮಗೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ ಅಂದರೆ ಯಾರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ ಕಷ್ಟ ಬರೋದಂತೆ. ಹಾಂ, ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಇದೆ ತಡ್ಕೊಳ್ಳೋ ಶಕ್ತಿ. ಬೇರೆ ದೇಶದ ತಲೆ ಅಲ್ವಾ, ಅದಕ್ಕೆ ಬೇರೆ ದೇಶದ ತಲೆ. ನಾನು ಏನೋ ಮಾತು ಕೇಳಿದೆ, ನಾನು ಬೇರೆ ದೇಶದ ತಲೆ ಕಂಡ್ರಪ್ಪ ಅಂತ. 12 ಹಾಕೊಂಡು ರುಬ್ತಾವ್ರೆ ನನಗೆ ಮೇಲೆ ಕೆಳಗೆ. ಆಸ್ಟ್ರೇಲಿಯನ್ ಮೈಂಡ್ ನಿಮ್ಮದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಮರ್ನಾಥ್ ಯಾತ್ರಿಗಳಿಗೆ ಊಟ ಹಾಕ್ತವ್ರೆ. ನಾವು ನಿನ್ನೆ ರಾತ್ರಿ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಅದು ಅಲ್ಲಿಂದ ಬಂದ್ವಿ. ಸೊ ಇಷ್ಟೊತ್ತರೆಗೂ ಟೈಮ್ ಪಾಸ್ ಮಾಡಿ ಇವಾಗ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಸೊ ನಮ್ಮ ಅಣ್ಣ ಕುಂತಾನೆ ಊಟ ಮಾಡ್ತಾನೆ. ಅಣ್ಣ ಹೆಂಗದ ಊಟ? ಚೆನ್ನಾಗಿದೆಯಾ? ನಾವು ಶುರು ಹಚ್ಕೊಳ್ಳೋಣ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ ಅಂತ. ನೀವು ಮುಂದೆ ನೋಡ್ತಾ ಇರ್ಬೋದು, ಲಾರಿಗಳೆಲ್ಲ ಹೊರಡ್ತಾ ಇದ್ದಾವೆ. ಆದರೆ ಎಲ್ಲರನ್ನೂ ಬಿಟ್ಟಂಗೆ ಕಾಣಿಸ್ತಿಲ್ಲ. ಇವ್ರೇನಕ್ಕೆ ಹೋಯ್ತವ್ರೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಅವೆಲ್ಲ ಇನ್ನೊಂದು ತಮಿಳ್ನಾಡು ಗಾಡಿ ಹೋಯ್ತು. ನೋಡೋಣ, ಇವ್ರು ನಿಲ್ಸವ್ರೆ. ಅವ್ರದ್ದು ಏನಾದ್ರು ಬಿಟ್ಟರೆ ಅಣ್ಣ ನಾವು ತೆಗೆಯೋದಲ್ವಾ? ಅವ್ರು ಕಚ್ಚಾ ಮಾಲು, ನಮ್ಗೆ ಸುಕ್ಕ ಮಾಲು. ನಮ್ದು ಇನ್ನೂ 4 ದಿನ ಇದ್ರೂ ಕೊಡ್ತಾವಲ್ಲ ಇವೆಲ್ಲರೂ. ನಾನು ಮುಂದಕ್ಕೆ ಹಾಕ್ಸ್ದಂಗೆ ಕಾಣ್ತಾರಲ್ಲಿ. ನೋಡ್ತಾ ಇರ್ಬೋದು, ನಾನು ಮುಂದಕ್ಕೆ ಹಾಕ್ಸೋ ಥರ ಇದೆ ಸಿಚುವೇಶನ್ನು. ಆಲ್ ಸೆಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ನಮ್ಮನ್ನು ಬಿಡ್ತಾರೆ. ಎಲ್ಲರಿಗೂ ಫುಲ್ ಕಾತರ ಇದೆ.
ಅಲ್ಲಿ ನೋಡ್ತಾ ಇರ್ಬೋದು ಕಾರ್ನರ್ ಪೊಲೀಸ್ ನಿಂತವ್ರೆ. ಅವ್ನು ಬಿಟ್ರೆ ಸಾಕು ಅಣ್ಣ. ಏನು ಖುಷಿ ಆಗ್ತಿದೆ ನಿಂಗೆ? ನನಗೆ ಭಾರಿ ಖುಷಿ ಆಗುತ್ತೆ. ಎಷ್ಟು ದಿವಸ ಆದ ಅಣ್ಣ ನಮ್ಮನ್ನ ಇಲ್ಲಿ ಕೂಡ ಡೀಸೆಲ್ಗೆ ಹೋಗ್ತೀವಿ, ಅಲ್ಲೇ ಲೇಟ್ ಆಯ್ತು 100 ಗಾಡಿ ಮುಂದೆ ಹೋಗ್ತಾವೆ ಅಷ್ಟೇ. ಇನ್ನ ಟ್ರಾಫಿಕ್ ಜಾಮ್. ಆ ಕಡೆ ಎಳೆದ್ಬಿಟ್ರೆ ಸಾಕು. ಅಲ್ಲಿ ಇಲ್ಲಿ ಎಲ್ಲ ಕಡೆನೇ ಗಾಡಿ ಫುಲ್. ಇವಾಗ ಫುಲ್ಲು ನುಗ್ತಾವ ನೋಡಿ ಹೆಂಗೆ ನುಗ್ತಾವಂತ. ರೊಚ್ಚಿಗೆ ನುಗ್ತಾರ ಮಾತ್ರ. 2 ದಿನ 2 ಗಾಡಿ ತಮಿಳ್ನಾಡು ಗಾಡಿ ಅವಾಗಲೇ ಹೋದಲ್ಲ ಒಂದು ಸೈಡಿಗೆ ಹಾಕ್ಸೋರಲ್ಲಿ. ಬರ್ರಿ ನಿಂತ್ಕೊಳ್ರಿ ಅಂತ. ನಾನು ಡೀಸೆಲ್ ಹೋದ್ರೂ ಪರವಾಗಿಲ್ಲ ಗುರು, 10 ಲೀಟರ್ ಜಾಸ್ತಿ ಕೊಡಿಲ್ಲ ಮುಂಚೆ ಹೋಗ್ಬಿಡು. ಯಾಕಂದ್ರೆ ಆಗಾಗ್ಬಿಡೈತಿ. ಹೌದು, ಬಿಟ್ರು ಅವನ ಅಜ್ಜಿ ಹೊಡಿರೋ ಅವನು ಅವನ ಎತ್ತಲಿ ಸಾವು ಹೋಗಿ ಪಡೆ ಕೇಕೆ ಫುಲ್ಲು ಜಾಲಿ ಅಪ್ಪ. ಫಸ್ಟ್ ನಮ್ದೇ ಗಾಡಿ ಫಸ್ಟ್. ನೋಡ್ತಾ ಇರ್ಬೋದು ಮುಂದೆ ಯಾವ ಗಾಡಿನೇ ಇಲ್ಲ. ಮುಂದೆ ಹಾಕ್ಸ್ಬೋದಾ ಡೀಸೆಲ್ ಎಲ್ಲರೂ? ನಾವು ನಮ್ ದುಡ್ಡಿಂದ ಹಾಕ್ಸ್ಕೊಬೇಕು, ಆಮೇಲೆ ಅದು ಗೊತ್ತಾಯ್ತು. ಬಟ್ ನಾವು ಗಾಡಿಯಲ್ಲಿ ಡೀಸೆಲ್ ಇದೆಯಾ ಅಂತ. ಓಕೆ, ಹಂಗಿದ್ರೆ ಹೊಡಿರಿ. ಇಲ್ಲೇ ರೈಟ್ ಸೈಡಿಗೆ ಎತ್ತಬೇಕು, ಮೇಲೆ ಫ್ಲೈಓವರ್ ಮೇಲೆ. ಎಷ್ಟಾರು ಬೈಕಳ್ಳಿ ಹೇಳು, 3 ದಿವಸ ನಿಂತೀವಿ ಅಂತ. ಅವ್ನು ಹಿಂಗೆ ಬಂದ ಒಂದೇ ಕ್ಷಣಕ್ಕೆ. ಆ್ಯಕ್ಚುಲಿ ಅಲ್ಲಿ ಬಂದವ್ರನ್ನೆಲ್ಲ ಗಾಡಿ ತಿರ್ಸ್ಕೊಂಬರ ಕಳಿಸ್ಬೇಕು ಅವರು ಲಾರಿಗಳನ್ನ. ಉಫ್ ಗಾಯ್ಸ್, ಲಿಟ್ರಲಿ ಅಣ್ಣ 6 ದಿನ 7 ದಿನ ಇವತ್ತಿಗೆ 6 ದಿನ ಜಮ್ಮುಗೆ ಬಂದು ನರಕ ತೋರಿಸ್ಬಿಟ್ರಪ್ಪ ಜಮ್ಮುನಲ್ಲಿ ನಿಜವಾಗ್ಲು. ಗಾಯ್ಸ್ ನಾವು 3 ದಿನ ನೋಡಿ ಅವನ ಅಜ್ಜಿ ಅವನು ಯಾರು ನಾವು 3 ದಿನ ಇದ್ದಿದ್ದಿಲ್ಲೇನೆ ಅಣ್ಣ. ಮರೆಯೋಕ್ಕಾಗಲ್ಲ ಈ ಪ್ಲೇಸ್ನ. 3 ದಿನ ಇಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಈಗ ನೆಕ್ಸ್ಟು ಅಣ್ಣ ಇವಾಗ ಲಡಾಖ್ ಹೋಗೋದು ಎಲ್ಲರೂ ಕಾಯ್ತಿದ್ದಾರೆ. ಆ್ಯಕ್ಚುಲಿ ವ್ಯೂವರ್ಸು ಕಾಯ್ತಿದ್ದಾರೆ, ಅಣ್ಣ ಅಂತೂ ಫುಲ್ ಕಾಯ್ತಿದ್ದಾನೆ. ಸಮಯ ಸರಿಯಾಗಿ 6:42. ಇನ್ನೂ ಎಷ್ಟೊಂದು ಬೆಳಕಿದೆ ಅಂತ ನೀವು ನೋಡ್ತಾ ಇರ್ಬೋದು. ಆದರೆ ಮೋಡ ಮುಚ್ಕೊಂಡಿರೋದ್ರಿಂದ ಫುಲ್ಲು ಡಾರ್ಕ್ನೆಸ್ ಬಂದುಬಿಟ್ಟಿದೆ. ಅಣ್ಣಂಗೆ ಇವಾಗಲೇ ಚಳಿ ಶುರುವಾಗಿದೆ. ರಸ್ತೆ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಚೆನ್ನಾಗಿದೆ. ನಮಗೆ ಜಾಸ್ತಿ ಕಾತರಗಳು, ಜಾಸ್ತಿ ಸಮಸ್ಯೆಗಳು ಎಲ್ಲವೂ ಎದುರಾಗೋ ಥರ ಅನ್ನಿಸ್ತಿದೆ. ಬಟ್ ನಾಟ್ ಬ್ಯಾಡ್. ಅಲ್ಲೊಂದು ಸ್ವಲ್ಪ ಅಣ್ಣನ ಗಾಡಿನಲ್ಲಿ ಅಣ್ಣ ಏನಂತೀವಿ ಅದಕ್ಕೆ ಓವರ್ ಹೀಟ್ ಆಗಿತ್ತು. ಅದು ಹಿಂದ್ಗಡೆ ಏನೋ ಕೂಲೆಂಟ್ ಆಯಿಲ್ ಸ್ವಲ್ಪ ಏನೋ ಇಶ್ಯೂ ಇತ್ತು. ಅದು ಅಣ್ಣ ಸರಿ ಮಾಡಿದ್ಮೇಲೆ ಆಕ್ಚುಲಿ ನಿನ್ನ ವಾಟರ್ ಸರ್ವಿಸ್ ಮಾಡ್ತಿದ್ವಲ್ಲ, ಆವಾಗ ವಾಟರ್ ಪ್ರೆಷರ್ ಆಗೋದು, ಅದಕ್ಕೆ ಒಂದು ವೈರ್ ಲೂಸ್ ಆಗಿಬಿಟ್ಟಿದೆ. ಸೊ ಅದನ್ನ ಆಕ್ಚುಲಿ ಆಗಿಲ್ಲ ಅಂದರೆ ಮುಂದೆ ತೋರಿಸ್ಬೇಕು. ಬಟ್ ನಾಟ್ ಬ್ಯಾಡ್. ಸೋಫಾರ್ ಎಲ್ಲ ಚೆನ್ನಾಗಿ ಹೋಗ್ಸಿದೆ. ಅನಿಲ್ ಅಣ್ಣ ಬಾದಾಮಿನ ತಿಂತವ್ರೆ. ಸೊ ಈ ಬಾದಾಮಿನ ನಮ್ಗೆ ಯಾರು ಕೊಟ್ಟಿದ್ದಂತಂದರೆ ನಮ್ಮನ್ನು ಹೋಸ್ಟ್ ಮಾಡಿದ್ರಲ್ವ ಜಮ್ಮುನಲ್ಲಿ, ಅವರೇ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಬಾದಾಮಿ ಎಲ್ಲ ಕೊಟ್ಟು ಕಳಿಸಿದ್ರು. ಅನಿಲ್ ಅಣ್ಣ ಜಾಸ್ತಿ ತಿನ್ಬೇಡ ಬಾದಾಮಿನ, ನೆನಪು ಬರುತ್ತೆ. ಹಳೆ ನೋಡ್ದೆ. ಇದನ್ನ ಹಾಕ್ತೀನಪ್ಪ. ನಾನು ಹೇಳಿದ್ದು ನಾನು ಹಾಕ್ತೀನಿ ಅಷ್ಟೇ. ಆಮೇಲೆ ಅಪ್ಪ ಹಳೆ ಡವ್ ಇದ್ರಲ್ಲ ನಿಂಗೆ ಯಾರಾದ್ರು ಇಲ್ಲ. ಬಿಡು ಆಯ್ತು, ಯಾಕೆ ಗಿರ್ಸಿ ಅಂತ. ರೋಡ್ ಪರವಾಗಿಲ್ಲ ಗುರು, ಚೆನ್ನಾಗಿದೆ ನಿಜವಾಗ್ಲು. ಇವಾಗ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಯಿತು. ಬರ್ತೀನಿ ಒಂದು 5 ನಿಮಿಷ. ಮಳೆ ಫುಲ್ ಜೋರಾಗ್ತಾ ಇದೆ ಅನ್ನಿಸ್ತಿದೆ. ನೀವು ನೋಡ್ತಾ ಇರ್ಬೋದು ಎಂಥ ದೊಡ್ಡ ಹನಿಗಳು ಗಾಜಿನ ಮೇಲೆ ಬೀಳ್ತಿದೆ ಅಂತ. ಗಾಜಣ ಅದು ಕನ್ನಡದಲ್ಲಿ ಹೇಳಿದ್ವಿ ಗಾಜು ಅಂತ. ನೀ ಅದಕ್ಕೆ ನಕ್ರೆ. 3 ದಿನದಿಂದ ನಿಂತಂಥ ಲಾರಿಗಳೆಲ್ಲವೂ ಈಗ ಅಖಾಡಕ್ಕೆ ಬಂದಿದ್ದಾವೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಗದೆ ಅಂತ. ಫುಲ್ಲು ಮಳೆ ಹುಯ್ತಾ ಇದೆ. ಟ್ರಾಫಿಕ್ ಜಾಮು ವಿಪರೀತ ಆಗಿದ್ದಕ್ಕೆ ನೋಡ್ತಾ ಇರ್ಬೋದು ಆ ಕಡೆಗೆ ಗಾಡಿ ಪಾಸ್ ಆಯ್ತವೆ. ಯಾಕೋ ಇವನ್ ಕಾರು ನಿಲ್ಲಿಳಿತಾನೆ. ಲೇ ಹೋಗ್ರ ಲೇ ಥೋ ಜಿನ ಬಿಡಿ. ಅಲ್ಲೋಡಿ ಹೋಗಿ 2 ಕಾರು ಕುತ್ಕೊಂಡು ಒಬ್ಬನಿಂದ ಒಬ್ಬ ವೈಪರಿಂಗ್ ಹೇಳ್ಕೊಳ್ಳೋದಷ್ಟೇ. ಬಿಚ್ಕೊಂಡು ಹೋಗ್ಬೇಕು ಅನಿಲ, ಬಿಚ್ಕೊಂಡು ಹೋಗ್ಬೇಕು. ಏನು ನಮ್ಗೇನು ಸಮಸ್ಯೆ ಒಂದೊಂದಲ್ಲಪ್ಪ. ಅಣ್ಣ ಎಷ್ಟು ಕಷ್ಟಪಡ್ತಾರೆ ನೋಡಿ ಮಳೆ ಹೋಗ್ಬಿಟ್ಟು. ಅವ್ನು ಕಾರವನು ಕರೆ ಕಾರವನು ಬಿಳೆ ಕಾರವನು ಕುತ್ಕೊಂಡು
ಬನ್ನಿ ಬನ್ನಿ ಬನ್ನಿ. ಆಗಲಿಲ್ಲ, ಇದು ಅನ್ಸಕ್ಸಸ್ಫುಲ್ ಮಿಷನ್ ಅನ್ಸಕ್ಸಸ್ಫುಲ್. ಹೊಡಿ ಹೊಡಿ ಹೊಡಿ, ಇವ್ನು ಕಾರ್ ನುಗ್ತಾನೆ, ಇವ್ನು ಟಬ್ಬರ್ಸ್ಕೊಳ್ಳೋ ಎಂತ ಎಬ್ಬರ್ಸ್ಕೊಳ್ಳೋ ಮಕ್ಕಳಲ್ಲ. ಒಂದು ಐಡಿಯಾ ಮಾಡೋಣ ಬೈ, ಹಂಗೆ ರೆಕಾರ್ಡ್ ಆನ್ ಮಾಡ್ಕ, ಹಾಂ ಮೊಬೈಲ್ ಕೊಡು, ಹಾಂ ಫೋನ್ ನಂಬರ್ ಇರ್ತದ ನೋಡಿ, ಫೋನ್ ಮಾಡ್ಕೋಣ. ಐತೆ ಫೋನ್ ಮಾಡಿ. ಓಕೆ ಭಯ, ಬೆಸ್ಟ್ ಕೆಲಸ. ಝೂಮ್ ಆಗಿ ಫೋನಲ್ಲಿ ಏನೇನೋ ಮಾಡ್ತಿದ್ದೀವಿ ನಾವು ಇಲ್ಲಿ ಲಾರಿಲಿ ಸರ್ಕಸ್. ಅಯ್ಯೋ, ಒಂದು ಇಲಿ ಸತ್ತು ಬಿಡದೆ ರೀ. ಇದೆಲ್ಲ ತಡ್ಕೋಬೇಕು, ಆ ಸೆಂಟ್ ವಾಸನೆ ತಡ್ಕೊಳ್ಳಲ್ಲ, ಇಲಿ ಸತ್ರ ತಡ್ಕೊಳ್ಳಲ್ಲ. ಮನುಷ್ಯ ಬದುಕ್ಬೇಕ್ರಿ, ಮನುಷ್ಯ ಬದುಕ್ಬೇಕು. ಅದು ಮಳೆ ಬರ್ತದೆ. ಲಾಟ್ಸ್ ಆಫ್ ಲವ್. ಕ್ಯಾಮ್ರಾ ನೋಡಿ ಎದ್ರದ್ನ ಇಲ್ವಾ, ಗಾಡಿ ದಾರಿ ಬಿಟ್ಟು ಹತ್ಲಾಗ ಹೋಗ್ಲಿ. ಹೌದು, ನಿಜ ಒಳ್ಳೆಯವರಪ್ಪ ಅಲ್ವಾ ಭಯ್ಯ? ನೀವು 3 ಸಲ ಬಂದಿದ್ದೀರಾ ಬಿಡ್ತಿಲ್ಲ ಅಲ್ಲಿ ಹಿಂದೆ. ಭಯ್ಯ ನೀವು 3 ಸಲ ಬಂದಿದ್ದೀರಾ. ಹೆಂಗ್ ಅನ್ಸುತ್ತೆ ಜನ ಇಲ್ಲಿಯವರು? ಹೆಂಗ್ ಅನ್ಸುತ್ತೆ ಜನ ಇಲ್ಲಿಯವರು? ಒಳ್ಳೆ ಜನ. ನೀವು ಅಷ್ಟೇ ಡೇಂಜರ್ ಜನ, ಒಳ್ಳೆ ಜನ, ಒಳ್ಳೆ ಮನ್ಸಿರೋ ಜನ. जम्मू कश्मीर, हाँ मजा आया. आज बारिश आया यार. एक हफ्ते पूरा हमारा पसीना निकल दिया था, इतना ज्यादा. कहाँ जा रहे हो आप? लद्दाख. हाँ, यू आर आल्सो गोइंग टू लद्दाख. सुपर. जाली बिरयानी बनाएंगे साथ में मिलके. मेरा नाम सुदर्शन. इंशाल्लाह भाई बना देंगे. ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು, ಫ್ಲೈಓವರ್ ಮಾಡ್ತವ್ರಮ್ಮ. ಅಲ್ಲಿಂದ ಹಂಗೆ ಮೇಲಿಂದ ಬಂದವ್ರು ಮೇಲೆ ಹೋಗೋತ್ರ, ಯಾರಿಗೂ ಕೆಳಗೆ ಟಚ್ ಮಾಡಿಸಲ್ಲ. ಎಷ್ಟು ದಪ್ಪ ಇರೋದು ಹೋಗ್ಲಿ, ಎಷ್ಟು ಎತ್ತರ ಅವೆ ನೋಡಿ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರು. ಮಾತ್ರ ಈ ನನ್ನ ಮಕ್ಕಳು ಕ್ವಾಲಿಟಿ ಮಾಡಬೇಕಪ್ಪ, ಬಿದ್ದೋಗಂಗೆ ಮಾಡಬಾರ್ದು ಅಷ್ಟೇ. ನಾನು ಸಿವಿಲ್ ಇಂಜಿನಿಯರ್ ಆಗಿದ್ರೆ ನಿಜ ಚೆಕ್ ಮಾಡ್ತಿದ್ದೆ. ಆಸ್ಟ್ರೇಲಿಯನ್ ಅಲ್ಲ ಭಯ್ಯ, ಫಾರಿನ್. ನೀವು ನೋಡ್ತಾ ಇರ್ಬೋದು ಎಷ್ಟು ಮೇಲಕ್ಕೆ ಎಲಿವೇಟೆಡ್ ಹೈವೇನ ಮಾಡ್ತವ್ರೆ ಅಂತ. ಚಿತಾಲ್ ಪತಾಲ್ ಚಿತ್ರಾನ್ನ ಮಾತ್ರ ಇದು ತುಂಬ ಹೈ ಎಂಡ್ ಟೆಕ್ನಾಲಜಿ, ಹೈ ಎಂಡ್ ಮಟೀರಿಯಲ್, ಹೈ ಎಂಡ್ ಕ್ವಾಲಿಟಿ ಯೂಸ್ ಮಾಡಿದ್ರೆ ಮಾತ್ರ ಇದು ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ. ಯಾಕಂತಂದರೆ ಇಲ್ಲಿ ತುಂಬ ಎತ್ತರ ಇರೋದ್ರಿಂದ ಜಾಸ್ತಿ ಸ್ಟ್ರೆಂತ್ ಇರುವಂತಹ ಮಟೀರಿಯಲ್ನ ಹಾಕಬೇಕಾಗುತ್ತೆ, ಫ್ಲೆಕ್ಸಿಬಲ್ ಆಗಿರೋಂಥ ಮಟೀರಿಯಲ್ನ ಹಾಕಬೇಕಾಗುತ್ತೆ. ಲ್ಯಾಂಡ್ ಸ್ಲೈಡ್ ಏನು ಆಗಲ್ಲ ಇಲ್ಲಿ, ಯಾಕಂದರೆ ಕೆಳಗಿಂದ ಮೇಲಕ್ಕೆ ಎತ್ಬಿಟ್ಟವ್ರೆ. ಇಲ್ಲಿ ಬೆಟ್ಟಕ್ಕಿನ ಹತ್ರ ಪಿಲ್ಲರ್ ಇವೆ. ನೀವು ನೋಡ್ತಾ ಇರಿ ಇಲ್ಲಿ ನೋಡಿ, ಆ ಪಕ್ಕದಾಗಿರೋ ಬೆಟ್ಟಕ್ಕಿನ ಹತ್ರ ಈ ಪಿಲ್ಲರ್ ಇವೆ. ಮಣ್ಣನ್ನು ತಡ್ಕೊಳ್ಳೋ ಶಕ್ತಿ ಪಿಲ್ಲರ್. ಹಾಂ, ಇಲ್ಲ ಅದು ಅವ್ರ ಗುಡ್ಡ ಕಡ್ದೇ ಅಲ್ವಲ್ಲ ಲ್ಯಾಂಡ್ ಸ್ಲೈಡ್ ಆಗೋಕ್ಕೆ. ನೋಡ್ತಾ ಇರ್ಬೋದು ಹೆಂಗಿದೆ ಬ್ಯೂಟಿ ಅಂತ. ನೆಕ್ಸ್ಟ್ ಲೆವೆಲ್ ಬ್ಯೂಟಿ. ನಾರ್ತ್ ಈಸ್ಟ್ ಹೋದಂಗೆ ಆಗ್ತಿದೆ ನನಗೆ, ಏನೋ ಸಖತ್ತಾಗಿದೆ. ನಾವು ಅಲ್ಲಿಗೆ ಹೋಗಬೇಕು ಕೆಳಗೆ ಇವಾಗ. ಹಿಂಗೋಗಿ ಬ್ರಿಡ್ಜಿಂದ ಅಲ್ಲಿ ಕೆಳಗೆ ನೋಡಿ, ಎಲ್ಲ ಕಡೆ ಜಾಮ್ ಆಗೋದು. ಅಲ್ಲಿಂದ ಬಂದಿದ್ದ. ಓಕೆ ಯಪ್ಪ, ಹೌದು ಅಲ್ಲಿಂದ ಬಂದಿದ್ದು. ಅಣ್ಣ ಇವನು ಅಲ್ಲಿಂದ ಹಂಗೆ ತಗೊಂಬರ್ತಾನಲ್ಲ ಲೈನ್ನ. ಅಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ತಗೊಂಬರ್ತಾನೆ ಅಂತ. ಅಲ್ಲಿಂದ ಕೆಳಗಿಂದ ಹಂಗೆ ಮೇಲಕ್ಕೆ ತರ್ತಾನೆ ಸೀದಾ. ಅದಕ್ಕೆ ಎಷ್ಟೆಷ್ಟು ಎತ್ತರ ಬೇಕೋ ಅಷ್ಟಷ್ಟು ಎತ್ತರನೇ ಹಾಕೋರೆ, ಕಂಬ ಎಲ್ಲವ. ಜಮ್ಮು ಆದಮೇಲೆ ನಮಗೆ ಮೊದಲನೇ ಟೋಲ್ ಸಿಗ್ತಾ ಇದೆ ಗಾಯ್ಸ್. ಇದು ನಮ್ಮ ಮೊದಲನೆಯ ಟನಲ್. ಸಖತ್ತಾಗದೆ, ಮಜಾ ಬರ್ತಿದೆ ನೋಡಿ ಹೆಂಗಿದೆ. ನೋಡ್ತಾ ಇರ್ಬೋದು ಇಲ್ಲಿ 2 ಟನಲ್ ಕಾಣಿಸ್ತವೆ, ಅವಳಿ ಜವಳಿ. ಸಖತ್ತಾಗದೆ ಅಲ್ಲಪ್ಪ ನಿಜವಲ್ಲೂ ಗೈಸ್. ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸಖತ್ ಇಂಪ್ರೂವ್ ಮಾಡೋರೆ. ಐ ರಿಯಲಿ ಅಪ್ರಿಷಿಯೇಟ್. ಮತ್ತೊಂದು ಟನಲ್ ಬಂತು ಗುರು ಇಲ್ಲೇನೆ. ಇವಾಗೆಲ್ಲೋ ಕೆಳಗೆ ಇಳಿಸಂಗಿಲ್ಲ ಅಂದ್ಕೊಳ್ಳಿ. ಇಲ್ಲೆಲ್ಲ ರೋಡ್ ಇದೆ ಲೆಫ್ಟಲ್ಲಿ. ಆ ರೋಡೆಲ್ಲ ಬಿಟ್ಬಿಟ್ಟು ಸೀದಾ ಸ್ಟ್ರೈಟಾಗೆ ಟನಲ್ಗಳನ್ನ ಮಾಡಿಬಿಟ್ಟು ಹೋಗೋ ಥರ ವ್ಯವಸ್ಥೆ ಮಾಡಿದ್ರೆ ಸೂಪರ್ ಆಗಿದೆ. ಇದು ಚೆನ್ನೈ ನರ್ಸರಿ ಟನಲ್ ಅಂತ. ಅಣ್ಣ ಎಷ್ಟು ಕಿಲೋಮೀಟರ್ ಅಣ್ಣ ಇದು? 8 ರಿಂದ 9 ಕಿಲೋಮೀಟರ್ ಇದೆಯಂತೆ. ತುಂಬ ದೊಡ್ಡ ಟನಲ್ ಇದು. ಒಂದು ದೊಡ್ಡ ಬೆಟ್ಟದ ಕೆಳಗಡೆ ಮಾಡಿರುವಂಥ ಟನಲ್ಲು. ಸೆಕೆಂಡ್ ಹೈಯೆಸ್ಟ್ ಟನಲ್ ಅಂತ ನೋಡ್ರಪ್ಪ. ಸಖತ್ತಾಗಿದೆ.
ಓವರ್ಟೇಕಿಂಗ್ ಆ ಕಡೆಯಿಂದ ಬರೋದಾ ಅದು ಲೈನು? ಓವರ್ಟೇಕಿಂಗ್ ಇಲ್ಲ, ನೋ ಓವರ್ಟೇಕಿಂಗ್. ಒಂದೇ ವೆಹಿಕಲ್ ಹೋಗಿ ಜಾಗ ಇರೋದು. 50 ಲಿಮಿಟ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಬೇಕು, ಆರಾಮ್ ಹೋಯ್ತಿರ್ಬೇಕು ಅಷ್ಟೇ. ಎಕ್ಸಿಟ್ ಬಂತು, ಇಲ್ಲೇ ಇದೆಯಲ್ಲ ಅಣ್ಣ ಎಕ್ಸಿಟು, ಕರೆಕ್ಟಾಗಿ 9 ಕಿಲೋಮೀಟ್ರ್ ಎಕ್ಸಿಟು. ನಾನು ಅಜಯ್ ಅಣ್ಣ ಊಟಕ್ಕೆ ಬಂದ್ವಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅನಿಲ್ ಅಣ್ಣ ಅವರು ಊಟಕ್ಕೆ ಬೇಡ, ನಂಗೆ ಹೊಟ್ಟೆ ಹಸಿಲ್ಲ ಹೋಗಿ ಅಂದರು, ನಿದ್ದೆಗಣ್ಣಲ್ಲವ್ರೆ. ಸೊ ಇವಾಗ ಊಟ ಎಲ್ಲ ಪರವಾಗಿಲ್ಲ, ನಾರ್ಮಲ್ ಆಗದೆ. ಊಟ ಮಾಡಿಬಿಟ್ಟು ನಾವು ಮಲ್ಕೊಡೋಂಥ ಕಾರ್ಯಕ್ರಮ ಮಾಡ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಜಯ್ ಅಣ್ಣ ನಮ್ಮನ್ನು ಡ್ರೈವ್ ಮಾಡಿಕೊಂಡು ಇನ್ನೂ ಒಂದು 40 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ. 70 ಕಿಲೋಮೀಟ್ರು ಅಲ್ವಾ? ನೈಟ್ 70 ಹೋಗಲೇಬೇಕು. ಬೆಳ್ಕರಿತು ಅಂದರೆ ಮತ್ತೆ ಸೈಡ್ಗೆ ಹಾಕ್ತಾರೆ. ಸೊ 70 ಕಿಲೋಮೀಟ್ರ್ ಹೋಗಿ ಮಲ್ಕೊಳ್ಳೋದು. ಸಿಗೋಣ ಗಾಯ್ಸ್. ವಿಡಿಯೋ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ